ಕೊಟ್ರು ಸರಿ, ಒಂದೇ ಒಂದ್ಸರಿ ಮನೆಗೆ ಬಾರೆ ಅಕ್ಕ ಪ್ಲೀಸ್. ನಿಂತ್ಕೊಳ್ಳಿ. ಪ್ರೀತಿ ಇರೋ ಕಡೆನೇ ಅಲ್ವಾ ಕೋಪನೂ ಇರೋದು. ನನ್ನ ಕೋಪ ನೀವು ಕ್ಷಮಿಸೋಷ್ಟೇ ಚಿಕ್ಕದು, ಆದ್ರೂ ನಾನು ಮಾಡಿರೋ ಎಲ್ಲ ತಪ್ಪಿಗೂ ನನಗೆ ಕ್ಷಮಿಸ್ಬೇಡಿ. ನಾನಂತವ್ರ ಮನೆಗೆ ಬರ್ತೀನಿ ಅಪ್ಪ. ಮತ್ತೆ ಇಷ್ಟು ಗೋಳು ಹೊಯ್ಕೊಂಡ್ಮೇಲೆ ಬರ್ದೇ ಇರ್ತೀನಾ? ನಿಮ್ಗೆ ಎಷ್ಟು ಕಾಟ ಕೊಡೋದು ಬ್ಯಾಲೆನ್ಸ್ ಇದೆ ಗೊತ್ತಾ? ಬರ್ತೀನಿ ನಾನು. ಹಾಗೆ ಅಳಿಯಂದ್ರೂ ಕರ್ಕೊಂಡು ಬಾಮ್ಮ. ಅಳಿ ಅಂದ್ರೆ ನಾಳೆ ನಮ್ಮ ಮನೆಗೆ ಬರೋದು ಮರಿಬೇಡಿ, ಕಾಯ್ತಾ ಇರ್ತೀವಿ. ಇನ್ನೇನು ಇಬ್ರೊಪ್ಗೆನೂ ಸಿಕ್ಕಾಯ್ತಲ್ಲ, ನಾವೇನು ಹೊರಡೋಣ. ಬರ್ತೀವಿ ಅಳಿ ಅಂದ್ರೆ ಕಾಯ್ತಾ ಇರ್ತೀವಿ. ತಿನ್ಕಂದ ರೌಡಿ ಯಜಮಾನ್ರೆ, ನಿಮ್ಮ ಪರ್ಮಿಷನ್ ಕೇಳ್ದೇನೆ ನಾನು ತವ್ರ ಮನೆಗೆ ನೀವು ಬರ್ತೀರಾ ಅಂತ ಒಪ್ಕೊಂಡಿದ್ದೀನಿ. ನನ್ನ ಜೊತೆ ಬರ್ತೀರಾ ಅಲ್ವಾ? ರೌಡಿ ಯಜಮಾನ್ರೆ, ಏನು ಯೋಚನೆ ಮಾಡಬೇಡ ಊರ್ಮಿಳಾ, ಸಾಮ್ರಾಟ್ ನಾಳೆ ನಿನ್ನ ಜೊತೆ ನಿಮ್ಮ ಮನೆಗೆ ಬರ್ತಾನೆ. ಅವ್ರು ಹಾಗೆ ಹೇಳಿಲ್ವಲ್ಲ? ನಾನು ಹೇಳ್ತಾ ಇದ್ದೀನಲ್ಲ, ನಾನು ಅವನ್ನ ಒಪ್ಪಿಸ್ತೀನಿ. ನೀನೇನು ಯೋಚನೆ ಮಾಡಬೇಡ. ಸಾಮ್ರಾಟ್, ಯಾಕೆ ನಿನಗೆ ಮೂಗಿ ಮೇಲೆ ಕೋಪ? ಏನಾಯ್ತು ನಿನಗೆ? ಮತ್ತೆ ಏನಮ್ಮ ಆಗ್ಬೇಕು? ಅಲ್ಲ, ಹೋಗಿ ಹೋಗಿ ನನ್ನನ್ನ ಆ ಮಿಡಲ್ ಕ್ಲಾಸ್ ಅವ್ರ ಮನೆಗೆ ಕಳಿಸ್ಬೇಕು ಅಂತಿದ್ಯಲ್ಲ, ನಿನಗೆ ಸರಿ ಅನ್ಸುತ್ತಾ?
ನೀನು ನನಗೆ ಮದುವೆ ಮಾಡುವಾಗ ಏನು ಹೇಳಿದೆ ಅಮ್ಮ? ಮಗನೇ, ಮದುವೆ ಅಂತ ಒಂದಾಗು, ಒಂದು ತಿಂಗಳಾದ್ಮೇಲೆ ಅವಳನ್ನ ಓಡಿಸೋಣ, ಆಮೇಲೆ ನೀನು ಇಷ್ಟ ಬಂದಂಗೆಲ್ಲ ಇರ್ಬೋದು ಅಂತ ನೀನು ಹೇಳಿರ್ಲಿಲ್ಲ? ಹೇಳಿಲ್ಲ ಅಂತ ನಾನು ಎಲ್ಲೋ ಹೇಳಿದೆ ಮಗನೆ. ನೋಡು, ಮೊದಲಿಗೆ ನಿಮ್ಮ ಮದುವೆ ಆಗಿ ಇನ್ನೂ 1 ತಿಂಗಳು ಆಗಿಲ್ಲ. ನನ್ನ ಮಾತು ಕೇಳು ಸಾಮ್ರಾಟ್. ಊರ್ಮಿಳಾ ಜೊತೆ ಅವಳು ತವ್ರ ಮನೆಗೆ ಹೋಗ್ಬಿಟ್ಟು ಬಾ. ಅಲ್ಲಮ್ಮ, ಮದುವೆ ಆಗಿ 1 ತಿಂಗಳು ಅವಳ ಜೊತೆಲಿ ಇರಬೇಕು ಅಂತ ಪಂಡಿತರು ಹೇಳಿದಾರಾ, ಅಥವಾ 1 ತಿಂಗಳು ಅವಳು ಹೇಳಿದ ಕಡೆನೇ ಓಡಾಡಬೇಕು ಅಂತ ಪಂಡಿತರು ಹೇಳಿದಾರಾ? ನೀನು ಇಂಥ ಪ್ರಶ್ನೆ ಕೇಳ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು ಸಾಮ್ರಾಟ್. ನೋಡ್ ಮಗನೆ, ಪಂಡಿತರು ಹೇಳಿರೋದು 1 ತಿಂಗಳು ನೀನು ಊರ್ಮಿಳಾ ಆಸೆ ಪಟ್ಟ ಹಾಗೆ ನಡ್ಕೋಬೇಕು ಅಂತ. ಅದಕ್ಕೆ ನಿಮ್ಮ ಮಧ್ಯೆ ಏನೇನು ಶಾಸ್ತ್ರಗಳು ನಡಿಬೇಕೋ ಅವೆಲ್ಲ ನಡೀಲಿ ಬಿಡು. ಇವಳ ಜೊತೆ ಎಲ್ಲ ಶಾಸ್ತ್ರ ಮಾಡ್ಕೊಳ್ಳಲ್ಲಮ್ಮ ನಾನು. ಇಂಡೈರೆಕ್ಟಾಗಿ ನೀನು ನನ್ನ ಅವಳ ಜೊತೆ ಸಂಸಾರ ಮಾಡು ಅಂತ ಹೇಳ್ತಾ ಇದೀಯಾ? ನಾನೆಲ್ಲೂ ಆ ರೀತಿ ಹೇಳಿದೆ. ಮಾ, ನಿನ್ನ ಪ್ಲಾನ್ ಏನು ಅಂತ ಡೈರೆಕ್ಟಾಗಿ ನನಗೆ ಹೇಳ್ಬಿಡು. ಈ ರೀತಿ ಸುತ್ತಿ ಬಳಸಿ ಮಾತಾಡೋದಲ್ಲ ಬೇಡ. ಸಾಮ್ರಾಟ್, ನೀನು ಊರ್ಮಿಳಾನ ಬಿಡೋದು ಗ್ಯಾರಂಟಿನೇ ಆದಮೇಲೆ ನಿಮ್ಮಿಬ್ಬರ ಮಧ್ಯೆ ಏನಾದ್ರೇನು, ಏನು ನಡೆದ್ರೆ ಏನು? ಸುಮ್ಮನೆ ಪಂಡಿತರು ಹೇಳ್ದಾಗೆ ಎಲ್ಲ ಶಾಸ್ತ್ರಗಳು ಆಗಲಿ ಬಿಡು. ಮಾ, ಮನಸ್ಸಿಗೆ ಮುಖವಾಡ ಹಾಕ್ಕೊಂಡು ಇಷ್ಟ ಇಲ್ದಿರೋ ಕೆಲಸ ಮಾಡೋ ಮನಸ್ಸು ನನಗಿಲ್ಲ. ನಾನು ಅವಳ ಜೊತೆ ಯಾವುದೇ ರೀತಿ ಹತ್ರ ಆದರೂ ನಿನಗೆ ಅನುಮಾನನೇ ಬೇಡ. ನಾನು ಅವಳ ಜೊತೆ ಜೀವನ ಪರ್ಯಂತ ಬದುಕಬೇಕಾಗತ್ತೆ. ನನ್ನ ಮಕ್ಕಳು ಹಣೆ ಬರನ ಬರ್ದಿರೋದು ಆ ದೇವರಲ್ಲ, ನಾನು ಈ ರಾಜೇಶ್ವರಿ ಬರ್ದಿರೋದು. ಹೀಗಿದ್ದಾಗ ನೀನು ಯಾರ ಜೊತೆ ಬದುಕಿ ಅಂತ ಅವಳು ಹೇಗೋ ನಿರ್ಧಾರ ಮಾಡ್ತಾಳೆ. ನೀನು ಇಷ್ಟಪಟ್ಟು ಅವಳ ಜೊತೆ ಹೋಗದೆ ಇದ್ರೂ ಪರವಾಗಿಲ್ಲ, ಆದರೆ ಒಂದು ಮಾತು ಚೆನ್ನಾಗಿ ಜ್ಞಾಪಕ ಇಟ್ಕೊ. ಇವತ್ತು ಅವಳ ಕಾರಣದಿಂದ ನಮ್ಮನೇಲಿರೋರು ಎಲ್ಲರ ಪ್ರಾಣನೂ ಉಳಿದಿದೆ. ಆ ಋಣ ನಮ್ಮ ಮೇಲಿದೆ. ಸುಮ್ಮನೆ ಆ ಭಾರ ನಮ್ಮ ಮೇಲೆ ಯಾಕೆ? ಅವಳ ಜೊತೆ ಹೋಗಿ ಆ ಋಣನ ಚುಕ್ತ ಮಾಡ್ಕೊಂಬಿಡು. ಇಷ್ಟೊಂದೆಲ್ಲ ಯೋಚನೆ ಮಾಡಬೇಡ ಮಗನೆ. ಬೇಗ ಯಾವುದಾದ್ರೂ ಒಂದು ನಿರ್ಧಾರಕ್ಕೆ ಬಾ. ಸರಿ ಅಮ್ಮ, ನೀನು ಹೇಳಿದೆಯಲ್ಲ, ಆ ಮಾತಿಗೆ ನಾನು ಅವ್ರ ಮನೆಗೆ ಹೋಗಿ ಬರ್ತೀನಿ. ಆದರೆ ಶಾಸ್ತ್ರದ ನೆಪದಲ್ಲಿ ನನ್ನನ್ನೇನಾರು ಅವರು ಲಾಕ್ ಮಾಡೋಕ್ಕೆ ನೋಡಿದ್ರೆ... ಸಾಮ್ರಾಟ್, ಈ ಶಾಸ್ತ್ರ ಗೀಸ್ತ್ರ ಎಲ್ಲ ನೀನು ಒಪ್ಪಿದ್ರೆ ಮಾತ್ರ ಕಣೋ. ಅದು ಅಲ್ಲದೆ 4 ಗೋಡೆ ಮಧ್ಯ ಏನು ನಡೀತು ಅಂತ ಯಾರು ಕೇಳಕ್ಕೆ ಬರ್ತಾರೆ, ಯಾರು ನೋಡಕ್ಕೆ ಬರ್ತಾರೆ? ನೋಡ್ ಮಗನೆ, ಈ ಬದುಕು ಒಂದೊಂದು ಸಲ ಇದ್ದಕ್ಕಿದ್ದ ಹಾಗೆ ತಟಸ್ಥವಾಗಿ ನಿಂತುಬಿಡುತ್ತೆ. ಆಗೆಲ್ಲ ನಾವೇ ನಮ್ಮ ಬಲನ ಉಪಯೋಗಿಸ್ಕೊಂಡು ಬಲವಂತವಾಗಿ ತಳ್ತಾ ಇರಬೇಕು. ಆಗಲೇ ನಮ್ಮ ಬದುಕು ನಿಂತ ನೀರಾಗದೆ ಹರಿಯೋ ನೀರಾಗೋದು. ಅರ್ಥ ಆಯ್ತಮ್ಮ. ನೀನು ಹೇಳ್ದಾಗೆ ನಾನು ಆ ಊರ್ಮಿಳಾ ಮನೆಗೆ ಹೋಗಿ ಬರ್ತೀನಿ. ಅಮ್ಮ, ನಿಮ್ಮ ಮಗ ನಮ್ಮ ಮನೆಗೆ ಬರೋದಕ್ಕೆ ಒಪ್ಕೊಂಡ್ರಾ? ಅದು ಒಪ್ಕೊಳ್ದೆ ಏನು ಮಾಡ್ತಾನೆ ಊರ್ಮಿಳಾ? ನಿನ್ನಂತ ಮುದ್ದಾದ ಹೆಂಡತಿ ಕರೆದ್ರೆ ನರಕಕ್ಕೆ ಬೇಕಾದ್ರೂ ಬರ್ತಾನೆ ನನ್ನ ಮಗ. ಹೋಗು, ನಾಳೆ ಹೊರಡೋದಕ್ಕೆ ಎಲ್ಲ ತಯಾರಿ ಮಾಡ್ಕೊ. ಸರಿ ಅಮ್ಮ. ಸುಬೇ, ನಮ್ಮ ಮಗಳು ನಾವು ಮಾಡಿರೋ ತಪ್ಪನ್ನೆಲ್ಲ ಕ್ಷಮಿಸಿ ಅಳಿಯನ ಜೊತೆ ಫಸ್ಟ್ ಟೈಮ್ ಈಗ ಮನೆಗೆ ಬರ್ತಿದ್ದಾಳೆ. ಅವ್ರು ಇಲ್ಲಿರೋ ಅಷ್ಟು ದಿನ ಅವ್ರನ್ನ ಬಾಂಬಾಟ ನೋಡ್ಕೋಬೇಕು. ಅರ್ಥವಾಯ್ತಾ?
ನೋಡ್ಕೊಳ್ಬೇಕು ಅಂತ ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ಸಾಕಾಗಲ್ಲ. ಹಾ. ಮೊದ್ಲೋಗಿ ಈ ದಿನಸಿನೆಲ್ಲ ತಗೊಂಬನ್ನಿ. ಎಷ್ಟಾಗತ್ತೆ ಇದಕ್ಕೆಲ್ಲ? ಹಾಂ, ಒಂದು 500 ರೂಪಾಯಿ ಸಾಕಾ? 500 ರೂಪಾಯ ರೀ? 500 ರೂಪಾಯಿಗೆ 2 ಲೀಟ್ರ್ ಅಡುಗೆ ಎಣ್ಣೆ ಕೂಡ ಬರಲ್ಲ ಗೊತ್ತಾ? ಹೌದಾ? ಅಲ್ಲ ಮತ್ತೆ ಇಷ್ಟೆಲ್ಲ ತರೋದಕ್ಕೆ ಎಷ್ಟು ದುಡ್ಡು ಬೇಕಾಗುತ್ತೆ? ಕಡಿಮೆ ಅಂದ್ರು 6-7 ಸಾವಿರ ರೂಪಾಯಿ ಬೇಕಾಗತ್ತೆ. $6-7 ಬೇಕಾ? ಇದು ಬರೀ ದಿನಸಿಗೆ. ಇನ್ನು ತರಕಾರಿಗೆ, ನಾನ್ ವೆಜ್ಗೆ ಮಾಡ್ಬೇಕಾಗಿರೋ ಶಾಸ್ತ್ರಕ್ಕೆ ಮಗಳು ಅಳಿಯ ಮೊದಲನೇ ಸಾರಿ ಮನೆಗೆ ಬರ್ತಿದ್ದಾರೆ. ಅವ್ರಿಗೆ ಕೊಡ್ಬೇಕಾಗಿರೋ ಬಟ್ಟೆ ಬರಕ್ಕೆ ಇದಕ್ಕೆಲ್ಲ ಏನಿಲ್ಲ ಅಂದ್ರೂ ಒಂದು 20 ಸಾವಿರ ರೂಪಾಯಿ ಬೇಕಾಗುತ್ತೆ. ಅಲ್ಲ ಸುಬ್ಬಿ, ಇವತ್ತಿನ ರೇಟಲ್ಲಿ ನಮ್ಮ ಕೈಲಿ 1 ಕೆಜಿ ಟೊಮಾಟೊ ಹಣ್ಣೆ ತಗೊಳಕ್ಕಾಗಲ್ಲ. ಅಂಥದ್ರಲ್ಲಿ ಇಷ್ಟೊಂದೆಲ್ಲ ಎಲ್ಲಿಂದನೇ ತರೋದು? ಎಲ್ಲಿಂದ ತರೋದು ಅಂತ ನನ್ನನ್ನು ಕೇಳಿದ್ರೆ ನಾನೇನ್ ಮಾಡ್ಲಿ? ಅಳಿಯ ಮಗಳನ್ನ ಮನೆಗೆ ಕರೆಯೋದಕ್ ಮುಂಚೆ ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ಬೇಕಿತ್ತು. ನಾನು ಹೋಗಿ ಹೊರಗಡೆ ಯಾರತ್ತನಾದ್ರೂ ಸಾಲ ಕೇಳಾದ್ರೂ ಇದನ್ನೆಲ್ಲ ತಗೊಂಬರೋಣ ಅಂತಂದ್ರೆ ಇದುವರೆಗೂ ನಾನು ಮಾಡಿರೋ ಸಾಲಕ್ಕೆ ನನ್ನ ಯೋಗ್ಯತೆಗೆ 10 ರೂಪಾಯಿ ಹುಟ್ಟಲ್ಲ. ಮತ್ತಿನ್ನೇನ್ ಮಾಡ್ತೀರಾ ಈಗ? ಸುಬು, ನೀನು ಬೇಜಾರು ಮಾಡ್ಕೊಳ್ಳಲ್ಲ ಅಂದರೆ ನಿನ್ನ ಹತ್ರ ಬಿಳಿ ಕಲ್ಲಿಂದ ರಿಂಗ್ ಇದೆಯಲ್ಲ, ತಂದು ಕೊಡ್ತೀಯಾ? ಅದನ್ನ ನಡ ಇಟ್ಬಿಟ್ಟು ಈ ದಿನಸಿ ಎಲ್ಲ ತರ್ತೀನಿ. ಅದನ್ನ ಆದಷ್ಟು ಬೇಗ ಬಿಡಿಸ್ಕೊಟ್ಬಿಡ್ತೀನಿ. ಹಾಂ ಸರಿ, ಕೊಡ್ತೀನಿ. ಆದ್ರೆ ಕೆಲ್ಸ ಇಲ್ದೆ 1 ನಯಾ ಪೈಸಾ ಆದಾಯನೂ ಇಲ್ಲದೆ ಇರೋ ನೀವು ಆ ಒಡವೆನ ಹೇಗೆ ಬಿಡಿಸ್ಕೊಡ್ತೀರಾ? ಅದು ಹೆಂಗೋ ಏನೋ ಮಾಡೋದಾಯ್ತು. ಆಮೇಲೆ ಅದೇ ಅದೇನ್ ಮಾಡ್ತೀನಿ ಅಂತ ಹೇಳ್ಬಿಡಿ. ನೋಡಿ, 1 ಮಾತು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ನಾನಂತೂ ನಿಮ್ಮನ್ನ ನಂಬಿ ಯಾವ ಒಡವೆನೂ ಅಡ ಇಡಕ್ ಕೊಡಲ್ಲ. ಇರೋದು 1 ಒಡವೆ, ಎಲ್ಲ ರೋಲ್ ಗೋಲ್ಡೆ ಹಾಕೊಂಡಿದ್ದೀನಿ. ನಿಮ್ಮಿಂದ ಬಂದವ್ರನ್ನ ಸರಿಯಾಗಿ ನೋಡ್ಕೊಳಕ್ ಆಗಲ್ಲ ಅಂತಂದ್ರೆ, ದಿನಸಿ ಕಾಸಿಲ್ಲ ಅಂತಂದ್ರೆ ಈಗಲೇ ಅಳಿಯ ಮಗಳಿಗೆ ಫೋನ್ ಮಾಡಿಬಿಟ್ಟು ಬರೋದು ಬೇಡ ಅಂತ ಹೇಳ್ಬಿಡಿ. ಅಮ್ಮ, ಏನ್ ಮಾತು ಅಂತ ಆಡ್ತಿದ್ಯಾ ನೀನು? ನಮ್ಮ ಹತ್ರ ದುಡ್ಡಿಲ್ಲ ಅಂತ ಅಕ್ಕ ಭಾವನ ಮನೆಗೆ ಬರಬೇಡಿ ಅಂತ ಹೇಳಕ್ಕಾಗುತ್ತಾ? ಮತ್ತೆ ಏನ್ ಮಾಡು ಅಂತೀಯಾ? ಒಡವೆನೆಲ್ಲ ಅಡ ಇಟ್ಕೊಂಡು ಎಲ್ಲ ಮಾರ್ಕೊಂಡು ಬಂದವ್ರಿಗೆಲ್ಲ ಉಪಚಾರ ಮಾಡ್ಬೇಕಂತೀಯಾ? ಅಮ್ಮ ನೋಡು ತುಳಸಿ, ಇಷ್ಟು ದಿನ ನಿಮ್ಮ ಅಪ್ಪನ ನಂಬ್ಕೊಂಡು ಎಲ್ಲ ಮಾರ್ಕೊಂಡು ಜೀವನ ಹಾಳು ಮಾಡ್ಕೊಂಡಿದ್ ಸಾಕು. ಇನ್ನು ಇವ್ರನ್ನ ನಂಬಿ ನಾಳೆ ನಮ್ಮ ಜೀವನ ಬೀದಿಯಲ್ಲಿ ಭಿಕ್ಷೆ ಬೇಡೋ ತರ ಆಗ್ಬಾರ್ದು. ಸುಭದ್ರ, ಮಗಳ ಮುಂದೆ ಬಾಯಿಗೆ ಬಂದ ಹಾಗೆಲ್ಲ ಮಾತಾಡಬೇಡ. ನಾನೇನು ಕಂಡವ್ರ ಆಸ್ತಿ, ಕಂಡವ್ರ ಒಡವೆ ಹಡ ಇಟ್ಟು ಮಾರ್ಕೊಂಡು ಏನು ಬದುಕ್ತಾ ಇಲ್ಲ, ಬಂಡವಾಳ ಮಾಡ್ತಾ ಇಲ್ಲ, ಅಥವಾ ಇನ್ಯಾರ ತಲೆ ಮೇಲೆ ಕೈ ಇಟ್ಟು ಯಾವ ಮರ್ಸಿ ಬದುಕ್ತಾ ಇಲ್ಲ ನಾನು. ನೋಡು ಸುಭದ್ರ, ಮನುಷ್ಯ ಬದಲಾಗಬೇಕು ನಿಜ, ಆದ್ರೆ ಅದು ಒಳ್ಳೇದಕ್ಕೆ ಬದಲಾಗಬೇಕು. ನಿನ್ನಷ್ಟು ಬದಲಾಗಬಾರ್ದು. ಇನ್ನು ನಮ್ಮ ಊರು ಮದುವೆ ಆಗಿ 1 ತಿಂಗಳು ಕಳೆದಿಲ್ಲ, ಆಗಲೇ 1 ಕಣ್ಣಿಗೆ ಬೆಣ್ಣೆ 1 ಕಣ್ಣಿಗೆ ಸುಣ್ಣ ಇಡೋಂತ ಬುದ್ಧಿ ನಾನಿತ್ತು. ನಾನಂತ ನೀಚ್ ಕೆಲಸ ಮಾಡ್ತಿಲ್ಲ, ನಾನು ರಿಂಗ್ ಕೊಡಲ್ಲ ಅಂತ ಹೇಳ್ತಿದ್ದೀನಿ ಅಷ್ಟೇ. ಏಯ್, ಮಾತಾಡಬೇಡ ನೀನು. ಇರೋವರೆಗೂ ಅವಳು ದುಡ್ಡಲ್ಲೇ ಬದುಕಿ ಬಾಳಿ, ಈಗ ಅವಳಿಗೋಸ್ಕರ ಅವಳು ಕೊಡ್ಸಿರೋ ರಿಂಗನ್ನೇ ಕೊಡೋದಿಲ್ಲ ಅಂತ್ಯ. ಇಲ್ಲೇ ಗೊತ್ತಾಗ್ತಿದೆ ಕಣೆ ನಿನ್ನ ಮಮತಾಯಿ ಬುದ್ಧಿ ಎಂತದ್ದು ಅಂತ. ನೋಡಿ, ಸುಮ್ಮನೆ ಬಾಯಿಗೆ ಬಂದಂಗೆ ಮಾತಾಡ್ಬೇಡಿ. ನಾನಂತ ಬುದ್ಧಿ ತೋರ್ಸೋಳಾಗಿದ್ದಿದ್ರೆ ನಾನು ಅವಳ ಮನೆಗೆ ಬರ್ತಾನೂ ಇರ್ಲಿಲ್ಲ, ಅವಳು ನನ್ನ ಮನೆಗೆ ಕರಿತಾನೂ ಇರ್ಲಿಲ್ಲ. ದಯವಿಟ್ಟು ನಿಮ್ ಜಗಳ ನಿಲ್ಲಿಸ್ತೀರಾ? ನನಗೆ ಗೊತ್ತು ನೀವಿಬ್ರು ಒಬ್ರಿಗಿಂತ ಒಬ್ರು ಒಳ್ಳೆ ಕಲಾವಿದ್ರು ಅಂತ. ಅಪ್ಪ ತಗೋ, ಈ ಸರನ ಅಡ ಇಡ್ತೀಯೋ ಮಾರ್ತೀಯೋ ನಿನಗೆ ಬಿಟ್ಟಿದ್ದು. ಒಟ್ನಲ್ಲಿ ಮನೆಗೆ ಏನೇನು ಅವಶ್ಯಕತೆ ಇದೆಯೋ ಅದನ್ನೆಲ್ಲ ತಗೊಂಡ್ ಬಾ. ತಗೋಪ್ಪ. ಲೇ, ಯಾರನ್ನೋ ಖುಷಿ ಪಡಿಸೋದಕ್ಕೆ ನಿನ್ ಸರ ಯಾಕೆ ಅಡ ಇಡ್ಬೇಕು? ಅಮ್ಮ,
ಅಕ್ಕನ್ನ ಯಾರು ಅಂತ ಹೇಳ್ಬೇಡ. ಅವಳು ನನ್ನ ಪ್ರಾಣ. ನಿನ್ಗವಳು ಏನು ಅಲ್ದೇ ಇರ್ಬೋದು, ಆದ್ರೆ ನನ್ಗೆ ಅವಳೇ ಎಲ್ಲ, ನನ್ ಸರ್ವಸ್ವ. ಅದಾಗಲ್ಲ ತುಳಸಿ. ನೀನ್ ಮಾತಾಡ್ಬೇಡ. ಅಪ್ಪ ತಗೊಳ್ಳಿ ತಗೊಳ್ಳಿ. ಮೊದ್ಲೋಗಿ ಬೇಕಾಗಿರೋ ವ್ಯವಸ್ಥೆ ಮಾಡಿ ಹೋಗಪ್ಪ. ಮನುಷ್ಯ ಏನ್ ಬಿಟ್ರು ಏನೇ ಕಳ್ಕೊಂಡ್ರು ಚಿಂತೆ ಇಲ್ಲಮ್ಮ. ಆದ್ರೆ ನಿಯತ್ನ ಯಾವತ್ತೂ ಬಿಡಬಾರ್ದು, ಕಳ್ಕೊಳ್ಳಬಾರ್ದು.